ಫುಲ್. ಇದುವರೆಗೂ ಪೊಲೀಸ್ನವ್ರ ಕೈಗೆ ಸಿಕ್ಕಾಕೊಳ್ತಾರೆ ನೀನು. ಈಗ ಇವಳು ಕೊಲೆ ಮಾಡಿದ್ರೆ ರೆಡ್ ಹ್ಯಾಂಡ್ ಆಗಿ ಸಿಗಾಕೋತೀಯ. ಏನಾದ್ರು ಪ್ಲಾನ್ ಮಾಡು. ಜ್ಯೋತಿ, ಜ್ಯೋತಿ, ಬಂದೆ. ನನಗೆ ಯಾಕೋ ಸ್ವಲ್ಪ ತಲೆ ನೋವ್ತಾ ಇದೆ. ಹೋಗಿ ಸ್ವಲ್ಪ ಟೀ ಮಾಡ್ಕೊಂಡ್ ಬರ್ತೀಯಾ? ಓಯ್, ಏನು ಯೋಚನೆ ಮಾಡ್ತಾ ಇದೀಯಾ? ಏನೂ ಇಲ್ಲ. ಓಕೆ, ಒಂದ್ ನಿಮಿಷ ಮಾಡ್ಕೊಂಡು ಬರ್ತೀನಿ. Don't connect me to any politicians. Yes. Just a minute. Call for you, sir. Yeah. ಸರ್, ನಾನ್ ಜ್ಯೋತಿ ಮಾತಾಡ್ತಾ ಇರೋದು. Yes, Jyoti here. Okay, Jyoti, I'm here. Come on, tell me. I'm in critical position. Please come soon. Jyoti, num department irode critical position na pesakke. Correct? I'll be there in any moment. Care. Don't move. Inspector Jyoti from Crime Branch. ನೀನೇನು ಅನ್ಕೊಂಡಿದ್ಯಾ? ನೀನು ಕಾಕಿ ಬಟ್ಟೆ ಹಾಕೊಂಡ್ರು ಅಷ್ಟೇ, ಖಾದಿ ಬಟ್ಟೆ ತೊಟ್ಕೊಂಡ್ರು ಅಷ್ಟೇ. ಹೆಣ್ಣೆ ಗಂಡ ಅದಕ್ಕೆ ಸಾಧ್ಯನೇ ಇಲ್ಲ. ಯಾವತ್ತು ನೀನು ವಯಸ್ಸಾದ ಮುದುಕೊಂಡು ಬಿಟ್ಟು ನನ್ನ ಹಿಂದೆ ಓಡ್ ಬಂದೋ ಅವತ್ತೇ ಅನುಮಾನನ ಸುಳಿವೋ ನನ್ನ ಮನಸ್ಸಲ್ಲಿ ಸುಳಿಯಕ್ಕೆ ಶುರು ಆಯ್ತು. ಅಕ್ಕ ಬಾವನ ಕಟ್ಟುಕತೆನ ಸತ್ಯ ತಲೆ ಮೇಲೆ ಹೊಡೆದಂಗೆ ಯಾವತ್ತಿನ ಹೇಳ್ದೋ ಆ ಅನುಮಾನ ಹೆಮ್ಮರವಾಗೋಯ್ತು. ಇಟ್ಸ್ ಓಕೆ. ಸಿನಿಮಾದಲ್ಲಿ ಆಕ್ಟ್ ಮಾಡೋರು ನೋಡಿದ್ವಿ, ಆದ್ರೆ ನಿಜ ಜೀವನದಲ್ಲಿ ಆಕ್ಟ್ ಮಾಡೋ ನಿನ್ನಂತ ಫ್ಯಾಂಟಾಸ್ಟಿಕ್ ಆರ್ಟಿಸ್ಟ್ನ ಇವತ್ತೇ ನಾನು ನೋಡಿದ್ದೆ. ನೀನ್ ಆಡ್ತಿರೋ ನಾಟಕಕ್ಕೆ ಕೊನೆನೇ ಇಲ್ಲ ಅಂತ ನೀನ್ ಅನ್ಕೊಂಡಿದ್ದೆ, ಆದ್ರೆ ನಿನಗ್ ಗೊತ್ತಿಲ್ದೇನೆ ಆ ನಾಟಕದ ಕೊನೆ ಪರದೆ ಎಳೆಯೋ ರೂಟ್ನ ನೀನೇ ತೋರ್ಸ್ಕೊಟ್ಟೆ. ಅಲ್ಲ, ಕೊಲೆ ಆದ ತಕ್ಷಣ ಕೊಲೆಗಾರ ಯಾತಕ್ಕೋಸ್ಕರ ಕೊಲೆ ಮಾಡ್ದ ಅಂತ ಹಿಂದೆ ಮುಂದೆ ಯೋಚನೆ ಮಾಡ್ದೆ. ಕೊಲೆಗಾರನ ಹಿಡಿಯೋದಕ್ಕೆ ಪ್ರಯತ್ನ ಪಡ್ತಿರೋ ನಿನಗೇ ಅಷ್ಟು ಬುದ್ಧಿ ಇರ್ಬೇಕಾದ್ರೆ ಒಂದು ಕ್ಲೂನು ಕೊಡದೆ ಮೂರು ಕೊಲೆ ಮಾಡಿರೋ ನನಗೆಷ್ಟಿರ್ಬೇಕು?
ಏನ್ ಹುಚ್ಚಿನ ತರ ನಗ್ತಾ ಇದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನಗ್ಲೇಬೇಕು ಸರ್, ನಗ್ಲೇಬೇಕು. ಯಾಕೆಂದ್ರೆ ನಾನೇನು ತಪ್ಪು ಮಾಡಿಲ್ಲ, ಆದ್ರೂ ನಿಮ್ ಮುಂದೆ ಅಪರಾಧಿಯಾಗಿ ನಿಂತಿದ್ದೀನಲ್ಲ, ಅದಕ್ಕೆ. No! Don't move! Don't move! I said don't move! ಹತ್ರ ಬರ್ಬೇಡಿ. No! I said don't come here! I'm telling you, no! No! ಸರ್, ಒಂದು ಹೆಣ್ಣಿನ ಮೇಲೆ ನನಗಿದ್ದ ಭಾವನೆ, ನನ್ನ ಅಕ್ಕ ತಂಗಿ ತಾಯಿ ಪ್ರೀತಿ, ನನ್ನ ದುರದೃಷ್ಟ ಅವರೆಲ್ಲರೂ ಕಳ್ಕೊಬಿಟ್ಟೆ. ಅವತ್ತಿಂದ ಯಾವುದೇ ಹೆಣ್ಣನ್ನು ನೋಡಿದ್ರು ಆ ಪ್ರೀತಿನ ನಾನು ಅವರಲ್ಲಿ ಕಾಣ್ತಾ ಇದ್ದೆ ಸರ್, ಅವರಲ್ಲಿ ಕಾಣ್ತಾ ಇದ್ದೆ. ಒಂದು ಹೆಣ್ಣನ್ನ ನಿಸರ್ಗಕ್ಕೆ ಹೋಲಿಸ್ತಾನೆ ಅಂತ ನಿಸರ್ಗ ಪ್ರೇಮಿ ಸರ್ ನಾನು, ನಿಸರ್ಗ ಪ್ರೇಮಿ. ಹೆಣ್ಣಿನ ಮಾನಕ್ಕೆ ಗಂಡು ಕೈ ಹಾಕಿದ್ರೆ ಅವನ ನೀಚ ಅಂತಾರೆ. ಅದೇ ಹೆಣ್ಣು ಒಬ್ಬ ಗಂಡಿನ ಮಾನಕ್ಕೆ ಕೈ ಹಾಕಿದ್ರೆ ಆ ಕೇಸ್ನ ವಜಾ ಮಾಡ್ಬಿಡ್ತಾರೆ. ಒಂದು ಹೆಣ್ಣನ್ನ ಎಲ್ಲಿ ಪೂಜಿಸ್ತಾರೋ ಅಲ್ಲಿ ದೇವತೆಗಳು ಇರ್ತಾರೆ ಅಂತ ನಮ್ದವನ್ ಸರ್ ನಾನು, ನಮ್ದವನು. ಆದ್ರೆ ಕೆಲವು ಹೆಂಗಸರು ಅವ್ರ ಸ್ವಾರ್ಥಕ್ಕೋಸ್ಕರ, ಅವ್ರ ಆಸೆ ಈಡೇರಿಸ್ಕೊಳ್ಳೋಕ್ಕೋಸ್ಕರ ಬೇರೆ ಗಂಡಸರು ಇಷ್ಟಪಡ್ತಾರೆ. ಅವ್ರು ಒಪ್ಪದೆ ಅವರಲ್ಲಿರೋ ಯೌವನನೆಲ್ಲ ಹಿಡ್ತಾರೆ. ಒಪ್ಪದೇ ಇದ್ರೆ ಅವ್ರ ಮಾನನ ಮೂರ್ ಕಾಸ್ಗೆ ಹರಾಜಾಗ್ತಾರೆ ಅನ್ನೋದಕ್ಕೆ ಸಾಕ್ಷಿ ನಾನೇ ಸರ್, ಸಾಕ್ಷಿ ನಾನೇ. ನೋಡ್ರಿ ನೋಡ್ರಿ ನೋಡ್ರಿ, ತಲೆ ನೋವು ಒಂದಿದ್ದಕ್ಕೆ ಬಾಂಬ್ ತಗೊಂಬಂದ್ರೆ ತಪ್ಕೊಂಡು ಅಸಹ್ಯವಾಗಿ ಬಿಹೇವ್ ಮಾಡ್ತಾ ಇದ್ದಾನೆ. ಸರ್ ಇಲ್ಲ, ನೀವು ಹೇಳ್ತಾರೆ ಸುಳ್ಳು. ಮುಚ್ಚ ಬಾಯಿ. ಅದಕ್ಕೆ ಹೇಳೋದು, ಸ್ನೇಹಿತನಾಗಿರ್ಬೇಕೆ ಹೊರತು ಹಿತರಕ್ಷಣೆಗೆ ಅಂತ ಮನೆ ಒಳಗಡೆ ಬಿಟ್ಕೋಬಾರ್ದು. ನೀವು ಒಳ್ಳೆ ಟೈಮಿಗೆ ಬಂದ್ಬಿಟ್ರಿ, ಇಲ್ಲ ಅಂದಿದ್ರೆ ನನ್ ಗತೆ. ದಯವಿಟ್ಟು ನನ್ನ ಮಾತು ಕೇಳಿ. ನೀಯತ್ ತಿಳಿದಿರೋ ನಿನ್ ಮಾತನ್ನ ನಾನೇನೋ ಕೇಳೋದು. ನೋಡೋ, ಮೊದ್ಲು ಬಂದಾಗ ನಿನ್ನ ಸ್ನೇಹಿತ ಅನ್ಕೊಂಡೆ. ಬರ್ತಾ ಬರ್ತಾ ನನ್ನ ಒಡ ಹುಟ್ಟಿದ ತಮ್ಮನಿಗಿಂತ ಹೆಚ್ಚಾಗಿ ನೋಡ್ಕೊಂಡೆ. ಆದ್ರೆ ನೀನೇನ್ ಮಾಡ್ದೆ ಸರ್? ನಿಮ್ ಹೆಂಡತಿ ಸಾಕ್ ನಿಲ್ಸು. ಉಸಿರಾಡಿದ್ರೆ ವಿಷಾಕಾರ, ಉಸಿರು ಒಳ್ಳೆ ನೀನು. ಕಣ್ಣಿಂದ ಕಂಡಿದ್ದನ್ನ ನಮ್ದೇ ಇರೋಂತ ಮೂರ್ಖ ನಾನಲ್ಲ. ಅಯ್ಯೋ, ಇಲ್ಲಿ ನಡೆದಿರೋ ಸತ್ಯನ ನಾನು ಇವ್ರಿಗೆ ಹೆಂಗಪ್ಪ ನಂಬಿಸ್ಲಿದ್ದೇವ್ರೆ? ಛೇ, ನಿನ್ನೊಂತೊಂದ್ ಬಾಯಲ್ಲಿ ಆ ದೇವ್ರಿಗೆ ನೆನ್ಸ್ಬೇಡ. ಯಾಕೆಂದ್ರೆ ಆ ದೇವ್ರು ಕುಲ್ಗೆಟ್ ಹೋಗ್ತಾನೆ. ನಿನ್ನೊಂತೊಂದ್ ಬದುಕಿದ್ರೆ ಅದೆಷ್ಟು ಸಂಸಾರಗಳು ಸರ್ವನಾಶ ಆಗುತ್ತೋ ಗೊತ್ತಿಲ್ಲ. ಸರ್, ನಾನು ಹೆತ್ತು ತಾಯಿ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ, ನಿಮ್ ನಂಬಿಕೆಗೆ ನಾನು ದ್ರೋಹ ಪಡ್ತಿಲ್ಲ ಸರ್. ದಯವಿಟ್ಟು ನಾನು ನಂಬಿ. ನಿನ್ನ ಸಾಯಿಸಿದ್ರೆ ನನಗ್ ಪಾಪ ಬರುತ್ತೆ. ನಿನ್ನ ಪೊಲೀಸು ಕೊಟ್ಟು ಕಲ್ಲಿಗೆರತೆ ಬಿಡಲ್ಲ. ಸರ್ ನಿಂತ್ಕೊಳ್ಳಿ. ಯಾಕೆ ಬಂದೆ? ನೋಡಿ, ನಿಮ್ ಕೈ ಮುಗಿದು ಕೇಳ್ಕೊತೀನಿ, ದಯವಿಟ್ಟು ನಾನು ನಂಬಿ ಸರ್. ಇದರಲ್ಲಿ ನನ್ನ ತಪ್ಪೇನಿಲ್ಲ, ನನ್ನ ಮಾತು ನಂಬಿ ಸರ್. ನಿಮ್ ಕಾಲು ಹಿಡ್ಕೋತೀನಿ ಸರ್. ಸರ್ 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 ನೋಡಿ, ನಿಮ್ಮನ್ನ ಹೋಗಕ್ ಬಿಡಲ್ಲ. ಏನೋ ಮಾಡ್ತೀಯಾ? ನನ್ನ ತಾಳ್ಮೆ ಪರೀಕ್ಷೆ ಮಾಡ್ಬಿಡಿ. ಶೂಟ್ ಮಾಡ್ಬಿಡ್ತೀನಿ. ಶೂಟ್ ಮಾಡ್ತೀರಾ? ನನ್ನ ಮಾತು ಕೇಳಿ. ಬೇಡ ಸರ್, ಬೇಡ, ನನ್ನ ಮಾತು ಕೇಳಿ ಸರ್.
ನಿನ್ ಕಣ್ಣು ನಾನು ಬೇಕು ಅಂತ ಗೊತ್ತಿಲ್ಲ, ಅಕಸ್ಮಾತ್ ಆಗಿ ಸತ್ತೋದ. ನೋಡು, ನೀನ್ ಹೇಳಿ ಸುಳ್ಳಿಂದಾನೆ ಇವತ್ತಿನ ಕಣ್ಣಿಗೆ ಕಳ್ಕೊಂಡಿದ್ಯಾ. ಈಗ ನೀನ್ ಹಠ ಮಾಡಿದ್ರೆ ನಿನ್ನ ಪ್ರಾಣ ಕೂಡ ಕಳ್ಕೊತೀಯಾ. ಏಯ್, ನನ್ ಗಂಡನ್ ಕೊಂದಿರೋ ನಿನ್ನ ಗಲ್ಲಿಗೆರ್ಸೋವರೆಗೂ ನಾನು ಬಿಡಲ್ಲ. ಏಯ್, ಹಠ ಮಾಡಬೇಡ. ಒಂದು ಕೊಲೆ ಮಾಡ್ದವನಿಗೆ ಇನ್ನೊಂದು ಕೊಲೆ ಮಾಡೋದು ದೊಡ್ಡದೇನಲ್ಲ. ಹೇಳಿದ್ರೆ ಏನು ಮಾಡ್ತೀಯಾ? ಏನು ಮಾಡ್ತೀಯಾ? ಕೊಲೆ ಮಾಡ್ತೀನೋ? ಮಾಡು ಮಾಡು. ಬೇಡ. ಹೇಳಿ ಸರ್, ಹೇಳಿ. ಇದು ನನ್ ತಪ್ಪ? ನಾನು ಹುಡ್ಸಿ ತಂದೆ ತಾಯಿ ತಪ್ಪ? ಇಲ್ಲ ಕಾಣದ ಕೈಲಿ ಹಣೆ ಬರನ ಬರ್ದು ನಮ್ಮನ್ನ ಪಾತ್ರಧಾರಿಗಳಿಗೆ ಆಡಿಸ್ತಾ ಇರೋ ಆ ಬ್ರಹ್ಮನ್ ತಪ್ಪ? ನನ್ನ ವಿಷಯದಲ್ಲಿ ನಾನ್ ಕರೆಕ್ಟು. ಹಾಗೆ ಅಪರಾಧ ಹಿಡಿಯೋದಕ್ಕೆ ಅಂತಾನೆ ಕರ್ತವ್ಯ ಮಾಡ್ತಿರೋ ನಿಮ್ ವಿಷಯದಲ್ಲಿ ನೀವು ಪರ್ಫೆಕ್ಟ್ ಸರ್. ಅವ್ರವ್ರ ದೇಶಕ್ಕೆ ದೇಶ ಸೇವೆ ಮಾಡೋದಕ್ಕೆ ಅಂತಾನೆ ಪಣ ತೊಟ್ಟಿರೋ ಸೈನಿಕರು ಅವ್ರವ್ರ ದೇಶಕ್ಕೆ ದೇಶ ಪ್ರೇಮಿಗಳೇ ಸರ್. ಆದ್ರೆ ಬೇರೆ ದೇಶಕ್ಕೆ ದೇಶ ದ್ರೋಹಿಗಳಲ್ವಾ ಸರ್? ಹಾಗೇನೆ ನಾನು ನೀವು, ಐ ಮೀನ್ ನನ್ನ ಪಾಲಿಗೆ ನಾನು ನಾಯಕ, ನಿಮ್ಮ ದೃಷ್ಟಿಯಲ್ಲಿ ನಾನು ಖಳನಾಯಕ. ಬಟ್ ಐ ಡೋಂಟ್ ಕೇರ್, ಯಾಕೆಂದ್ರೆ ನಾನೇನು ತಪ್ಪಾಡಿಲ್ಲ. ಅಂದ್ಮೇಲೆ ನಾನು ಯಾಕೆ ನಿಮ್ಗೆ ಸರೆಂಡರ್ ಆಗ್ಬೇಕು, ಕೋರ್ಟಿಗೆ ಬರ್ಬೇಕು, ತಲೆ ತಗ್ಸ್ಬೇಕು? ಅದಕ್ಕಿಂತ ತಲೆ ತೆಕ್ಕೊಳ್ಳದೆ ಎಷ್ಟೋ ವಾಸಿ. ಅಫ್ಕೋರ್ಸ್ ನಿಮ್ಗೆ ನಂಬಿಕೆ ಬರ್ತಲ್ಲ ಅಲ್ಲ? ಯಾಕೆಂದ್ರೆ ಇದ್ರು ಯಾರು ಮಾಡಿಲ್ಲ, ನಾನ್ ಮಾಡ್ತೀನಿ. ಐ ವಿಲ್ ಡೂ ಇಟ್, ಐ ವಿಲ್ ಡೂ ಇಟ್, ಐ ವಿಲ್ ಪ್ರೂವ್ ಇಟ್.